ನೋಡಿರಿ ಫ್ರೆಂಡ್ಸ್, ಸಂತೋಷ್ ಅವರು ಊರಿಗೆ ಹೊಂಟಾರ. ಫುಲ್ ಖುಷಿನಿಂದ ಫುಲ್ ಎಕ್ಸೈಟ್ಮೆಂಟ್ನಿಂದ ಅವ್ರ ಮಮ್ಮಿ ಪಪ್ಪ ಮೀಟ್ ಅಲ್ಲತ್ತಿನಂತ ಕೇಸಿಂದ್ರ ನೋಡಿರಿ ಫ್ರೆಂಡ್ಸ್, ಕೆಲವೊಂದು ಜನಕ್ಕೆ ತಂದೆ ತಾಯಿ ಇದ್ರೂ ಇರ್ಲಾರ್ದಂಗೆ ಇರ್ತಾರಲ್ರಿ. ಕೆಲವೊಬ್ರಿಗೆ ತಂದೆ ತಾಯಿ ಇದ್ರೂ ದೂರ ಇರ್ತೀವಲ್ರಿ. ಅವ್ರ ಮನೆಗೆ ಹೋಗೋ ಟೈಮ್ನಾಗ ಅವ್ರ ಖುಷಿ, ಅವ್ರದ್ದು ಪ್ರೀತಿ ಅಕ್ಕರೆ ಅನ್ನೋದು ನೋಡ್ರಿ ಅದು ಮಾರಿ ಮ್ಯಾಗ ಕಂಡು ಬರ್ತದೆ. ಹೌದಲ್ರಿ ಫ್ರೆಂಡ್ಸ? ನಾ ಈ ವಿಡಿಯೋ ನಿಮಗೆ ಯಾಕೆ ಮಾಡ್ಲತ್ತೀನಿ, ಏನು ಎನ್ಸಿದೆ ಅಂತ ನೀವು ಭಾಳ ಚೆನ್ನಾಗಿ ಕೇಳ್ತೀರಿ. ವಿಡಿಯೋನಿಂದ ಏನು ಸಿಗ್ತದೆ ಅಂತ ಕೇಸಿಂದ್ರ ಪೇಮೆಂಟ್ ಬರಲಿ ಬಿಡಲಿ ಸೆಕೆಂಡರಿ ಫ್ರೆಂಡ್ಸ್, ಬಟ್ ಇವನ್ ಬೆಸ್ಟ್ ಮೆಮೊರಿಗೂ ಇರ್ತಾರಲ್ರಿ, ಇವು ಲೈಫ್ ಲಾಂಗ್ ಇರ್ತದೆ. ಹೌದಲ್ರಿ? ಅಂದ್ರೆ ಚೆಸ್ ಲೂಡೋ ತೊಗೊಂಬಂದಾರಿ. ನಾವು ಬರೇ ಆಡ್ಕೋತಿರ್ತಾರೆ ನೋಡ್ರಿ ಅಡ್ಡು. ಎಲ್ಲರಿಗೂ ಬೆಳಗಿನ ಶುಭೋದಯ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮಿಕಾ ಸಂತೋಷ್ ಕುಟುಂಬ ಬ್ಲಾಗ್. ಸೊ ಬರ್ರಿ ಫ್ರೆಂಡ್ಸ್, ಐತಿನ ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಸುದ್ದಿ ಅಂತ ಕೇಸಿಂದ್ರ ನೋಡಮಂತ. ಸಂತೋಷ್ ಅವ್ರು ನೋಡ್ರಿ ಊರಿಗೆ ಹೊಂಟಾರೆ. ಈಗ ಆಲ್ರೆಡಿ ಅವ್ರು ಟ್ರೈನ್ಯಾಗಾರ. ನಾನು ನೋಡ್ರಿ ಬೆಳಗ್ಗೆ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬಿಟ್ಟ, ಬಟ್ ಭಾಂಡೆ ತೊಳ್ಕೊಂಡಿಲ್ಲ. ಯಾಕಂದ್ರೆ ಸಿಂಕ್ ಬ್ಲಾಕ್ ಆಗ್ಯದ. ಈಗ ವಾಶ್ರೂಮ್ದಾಗೆಲ್ಲ ಚಂದ ತೊಳೆದ ಕೇಸಿನ ಅಲ್ಲೇ ತೊಳ್ಕೊಬೇಕು. ಏನೇನು ಕಿರಿಕಿರಿ ಇದ್ದಂಗೆ ಅದ ನೋಡ್ರಿ ನಮ್ಮ ಮನ್ಯಾಗ. ಆ್ಯಂಡ್ ಬೆಳಗ್ಗೆ ಅದು ಕೆಸಿನ ನೀರು ತುಂಬ್ಕೊಂಡು ಬಟ್ಟೆ ಇದು ಹಿಂಡ್ಕೊಂಡು ಕಿಚನೆಲ್ಲ ಸಾಫ್ ಮಾಡಿಕೊಂಡು ಭಾಂಡೆಲ್ಲ ಒತ್ತಾಟಿ ಮಾಡಿ ಕೆಸಿಂದ ಕುಡ್ಲಿಕ್ಕೆ ಅದು ನೀರು ತುಂಬಿ ಮಾಡಿ ವಿಡಿಯೋ ಎಡಿಟ್ ಮಾಡಿ ಎಲ್ಲ ಮಾಡಿ ಕೆಸಿಂದ ಸಂತೋಷನ ಜೊತೆ ಮಾತಾಡಿ ಮಕ್ಕೊಂಬಿಟ್ಟಿದ್ರಿ ಹೊಳ್ಳಿ ನಾನು. ಮತ್ತು ಈಗ ಅದನ್ನೇ ಮತ್ತು ಚಿಕ್ಕು ಮಿಕ್ಕು ಅಂದ್ರೆ ಹಾಸಿಗೆ ಕಸದು ಮಾಡ್ಕೊಂಬಿಟ್ರು. ನಾ ಅಂದ್ರೆ ಈಗ ಬಡ ಏನು ಮಾಡ್ತೀನಿ ಅಂದ್ರೆ ಈಗ ಚಪಾತಿ ಲಟಾಸ್ಕೊಂಡ್ಬಿಡ್ತೀನಿ. ನಾ ಮಕ್ಕೊಂಡಾಗ ಎದ್ದವ್ರು ಇಬ್ರು ಏನು ಮಾಡ್ಯಾರ ಅಂದರೆ ಬಿರಿಯಾನಿ ತಿಂದಾರ ಇಬ್ಬರು ಸಾಬರು. ಭಾಳ ಖುಷಿ ಆಯಿತು. ಯಾಕಂದ್ರೆ ನನ್ನ ಚಿಕ್ಕು ಮಿಕ್ಕು ಇಷ್ಟ ಆಗ್ಯದ ಅದಕ್ಕೋಸ್ಕರ. ಆ್ಯಂಡ್ ಏನೇನೋ ಭಾಳಷ್ಟು ಮಾತಾಡ್ತೀನಂತ. ನಿನ್ನಿನ ವಿಡಿಯೋ ಯಾರು ನೋಡಿಲ್ಲ ಬಡ ಹೋಗ್ಕೇಸಿಂದ ನಿನ್ನಿನ ವಿಡಿಯೋನು ನೋಡ್ಕೋರಿ. ಆ್ಯಂಡ್ ಭಾಳ ಜನ ಕೆಲವೊಂದು ಕಮೆಂಟ್ ಹಾಕಿ ನನಗೇನು ಹರ್ಟ್ ಆಗಿಲ್ಲ ರೀ. ನಾನು ಅದಕ್ಕೆ ಆನ್ಸರ್ನು ಕೊಡ್ತೀನಂತ. ಯಾಕೆ ಏನು ಎಂಥದ್ದು ಕೇಸಿಂದ ಒಂದು ಸ್ವಲ್ಪ ಫ್ರೆಶ್ ಆಗ್ತೀನಿ, ಆಮೇಲೆ ಸಿಗ್ತೀನಿ ನೋಡ್ರಿ. ಈಗ ಬಿಸಿ ಈಗ ರೊಟ್ಟಿ ಮಾಡ್ಲತ್ತೀನಿ ನೋಡ್ರಿ ಫ್ರೆಂಡ್ಸ. ರೊಟ್ಟಿ ಮತ್ತಂದ್ರೆ ಚಿಕನ್ ಸಾರು ಮತ್ತಂದ್ರೆ ಇನ್ನೂ ಬಿರಿಯಾನಿ ಅದ ರೀ. ಈಗ ಮಧ್ಯಾಹ್ನ ಊಟಕ್ಕೆ ನಮ್ಗೆ ಇದೆಯಾ ಅದ ನೋಡ್ರಿ. ಪಪ್ಪನು ಮಸ್ತ್ ರೆಸ್ಟ್ ಮಾಡತ್ತಾರತ್ತ. ಫ್ರೆಂಡ್ಸ್, ಮಮ್ಮಿಗೆ ಚಪಾತಿ ಮಾಡ್ಕೊಂಡು ಬಂದಾರ. ನಾವು ಮನೆ ಕ್ಲೀನ್ ಮಾಡೀವಿ. ಮಮ್ಮಿ ಅಡುಗೆ ಮಾಡ್ಲತ್ತಿಳ ಅವಾಗ. ದೇವರಿಗೆ ಊಟ ಹಾಕೊಡ್ಲತ್ತಿ ನೋಡ್ರಿ. ಬರ್ರಿ ಊಟ ಮಾಡಕತ್ತೀರಿ. ಮೈ ತಕೊಂಡ ನೀವು ಮೈ ತಕ್ಕೋರು ಅಂತಂದ್ರೆ ಒಟ್ಟ ಕೇಳಲಾಗ್ಯ ನೋಡಿ. ಚಿಕ್ಕಿ ನಿನಗೆ ಬೇಕಾತ ಈಗ? ನಿಂಗೆ ಬೇಕೇನು ಹೋಳಿಗೆ ಅದು ಹೇಳಿ ನನಗೆ. ಈಗ ಈಗ ನಿಂಗೆ ಬೀಳ್ತಾವ ನಿಂದ್ರೆ ಹೋಳಿಗೆ ನೀ. ನೋಡಿರಿ ಫ್ರೆಂಡ್ಸ್, ಈಗ ನಮ್ಮ ಮನೆ ಮಸ್ತನತ್ತ ರೆಡಿ ಆಗ್ಲಕತ್ತದ. ತೆಳಗಿನ ಟೈಲ್ಸ್ ಅದು ಎಲ್ಲ ಹಾಕ್ಲಕತ್ತಾರ ನೋಡ್ರಿ. ಕರೆಂಟಿಂದು ಎಲ್ಲ ಕೆಲಸ ಅಂದ್ರೆ ಎಲೆಕ್ಟ್ರಿಕಲ್ ಎಲ್ಲ ಕೆಲಸ ಕಂಪ್ಲೀಟ್ ಆಗಿಬಿಟ್ಟದ. ಈ ಟೈಲ್ಸ್ ಹಾಕ್ಲತ್ತಾರ. ಇದು ಆಯ್ತಂದ್ರೆ ನೋಡ್ರಿ ಈಗ ಪೇಂಟ್ ಹಚ್ಚೋದು ಅಷ್ಟೇ ಉಳ್ದದ ಅಂತ ಕೇಸಿಂದ ಹೇಳಕತ್ತೀರಿ ನಮ್ಮ ಮಾಮರು ನಮ್ಮ ಅತ್ತೆಯವರು. ನೋಡ್ರಿ ಎಲ್ಲರೂ ಆಶೀರ್ವಾದ ಮಾಡಿರಿ. ನೋಡ್ರಿ ನೀವು ಎಲ್ಲಿ ಕೂತಿರೋ ನಾವೆಲ್ಲಿ ಕುಂತಿರೋ ಅಂದ್ರೆ ಭೀ ನಾನು ಇಷ್ಟು ಸಪೋರ್ಟ್ ಮಾಡತ್ತೀರಿ, ಇಷ್ಟು ಪ್ರೀತಿ ತೋರಿಸ್ಲತ್ತೀರಿ. ಎಲ್ಲರೂ ನನ್ನ ಬಗ್ಗೆ ಯಾರೂ ತಪ್ಪು ಮಾತಾಡಿಲ್ರಿ. ಸುಳ್ಳು ಯಾರಿಗೂ ಅನ್ಲಕ್ಕೆ ಹೋಗ್ಬಾರ್ದು. ಅದ್ರಾಗ ಭೀ ನಮ್ಮ ಫ್ಯಾಮ್ಲಿಗಂತೂ ನೀವು ಯಾವಾಗ ಭೀ ಸಪೋರ್ಟ್ ಮಾಡ್ತೀರಿ. ಇಷ್ಟು ಒಳ್ಳೆ ಗಂಡ ಮಕ್ಕಳು ಅತ್ತಿ ಮಾವ ಇಷ್ಟು ಒಳ್ಳೆ ಫ್ಯಾಮ್ಲಿ ಅದ ಅಕ್ಕ ನಿನಗಂತ ಕೇಸಿನತ್ತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ದೇವರ ಆಶೀರ್ವಾದ ಅಂತೂ ನನ್ನ ಮ್ಯಾಗ ಅದನೇ ಅದ. ನಿಮ್ಮೆಲ್ಲರ ಆಶೀರ್ವಾದನೂ ಇರಲಿ ರೀ ಫ್ರೆಂಡ್ಸ. ಯಾಕಂದ್ರೆ ನೋಡ್ರಿ ನಮ್ಮದು ಲವ್ ಮ್ಯಾರೇಜ್ ಎಲ್ಲರಿಗೂ ಗೊತ್ತದ. ನನ್ನ ಪರಿಸ್ಥಿತಿ ಹೆಂಗದ ಗೊತ್ತದ ರೀ. ನನ್ನ ಬಳಿ ಎಲ್ಲ ಇದ್ದರೂ ಇರ್ಲಾರ್ದಂಗೆ ಅಂತಾರಲ್ರಿ, ನಂದು ಹಂಗದ ನೋಡ್ರಿ ಫ್ರೆಂಡ್ಸ. ಅಂದ್ರೆ ಭೀ ಜೀವನ ಅದ, ನಕ್ಕೋತ ಮಾಡ್ಕೋತ ಇರ್ಬೇಕು. ಎಷ್ಟು ಕಷ್ಟ ಬರಲಿ ದುಃಖ ಬರಲಿ ಏನೇ ಬರಲಿ. ಬಟ್ ಈ ಸಿಚುವೇಶನ್ ಎಲ್ಲ ಭಾಳ ಚೇಂಜ್ ಆಗ್ಬಿಟ್ಟ. ನನಗೆ ಭಾಳಷ್ಟು ಮಂದಿ ಭಾಳಷ್ಟು ಹೇಳ್ಸ್ಯಾರಿ. ಇವ್ರಿಗೆ ಹೊಲ ಮನೆ ಇಲ್ಲ, ಇವ್ರು ರೋಡ್ ಮ್ಯಾಗಾರ, ಇವರು ಬೆಡ್ಕೊಂಡು ತಿಂತಾರೆ, ಚಪ್ಪರ್ ಮನೆಯಾಗ ಇರ್ತಾರೆ ಅಂತ ಭಾಳ ಮನ್ಸಿಗೆ ನೋವು ಮಾಡ್ಯಾರಿ ಫ್ರೆಂಡ್ಸ್. ನನಗೆ ಆಗಲಿ, ನಮ್ಮ ಅತ್ತಿ ಮಾವಿಗೆ ಆಗಲಿ, ನನ್ನ ಗಂಡೆಗೆ ಆಗಲಿ, ಅವರು ಒಂದೇ ಮಾತಂತೀರಿ, ಒಂದಲ್ಲ ಒಂದಿನ ಎಲ್ಲ ನಮ್ಮದು ಚಂದ ಆಗ್ತದವ, ನೀ ಯಾಕೆ ಟೆನ್ಷನ್ ತೊಗೋತಿ ಅಂತ ಕೇಸಿಂದ. ಆದ್ರೆ ನಾ ಎಂದೂ ಅಂದಿಲ್ಲ ರೀ ನನಗೆ ಅರಮನೆಯಾಗ ಇಡ್ರಿ ನೀವು, ನನಗೆ ಮಾರಾಣಿಯಂಗೆ ಇಡ್ರಿ ನೀವು, ನಾ ಹಂಗೆ ಹಿಂಗೆ ಅಂತ. ಯಾಕೆ ಗೊತ್ತದ ರೀ ನನಗೆ ಅವ್ರ ಕಷ್ಟ ಸುಖ ನೋಡ್ಕೊಂಡು ನೋಡ್ಲತ್ತೀನಿ ರೀ. ಕಣ್ಣಾರೆ ಕಷ್ಟ ಸುಖ ನೋಡ್ಕೇಸಿನ ಭೀ ನಮ್ಗೆ ಅದು ಬೇಕು ಇದು ಬೇಕಂದ್ರೆ ದೇವ್ರು ಭೀ ಮೆಚ್ಚಲ್ಲ ರೀ ಫ್ರೆಂಡ್ಸ್. ಅದು ಹಂಗಂತೆ ನಮ್ಮ ಅತ್ತಿ ಮಾವ ನನ್ನ ಮ್ಯಾಗ ಇಷ್ಟು ಪ್ರೌಡ್ ಫೀಲ್ ಮಾಡ್ತಾರೆ. ನನ್ನ ಸೊಸೆ ಇಷ್ಟು ಚಂದಳ ಅಂತಾರೆ. ಸಂತೋಷ ಬೇದೆ ಅಂತ ನನ್ನ ಹೆಂಡತಿ ಇಷ್ಟು ಚಂದಳ ಅಂತ. ಯಾಕಂದ್ರೆ ನೋಡ್ರಿ ನಾ ಎಂದೋರಿ ಏನೂ ಕೇಳಿಲ್ಲ ರೀ ಫ್ರೆಂಡ್ಸ್. ನಂಗೆ ಇದು ಬೇಕು, ನಂಗೆ ಅದು ಬೇಕು. ನಾ ಇನ್ನೂ ತನಕ ಒಂದು ಸೀರೆ ಮೊದಲು ಕೇಳಿರಿ, ಅವ್ರು ಕೊಡಿಸ್ದಾರ ನಾ ತೊಗೋತೀನಿ ರೀ. ಇಲ್ಲಾಂದ್ರೆ ನನ್ನ ಪಾಡಿಗೆ ನಾ ಗಪ್ಪ ಕುಂತಿರ್ತೀನಿ. ಯಾಕಂದ್ರೆ ನನಗೆ ಅವ್ರ ಕಷ್ಟ ಗೊತ್ತಿದ್ದರೂ ನಾ ಯಾಕೆ ಕೇಳಬೇಕು, ಹೌದಲ್ರಿ? ನೋಡ್ರಿ ಫ್ರೆಂಡ್ಸ್, ದೇವ್ರ ದಯನಿಂದ ನಮ್ಮ ಮಾಮ ನಮ್ಮ ಅತ್ತಿ ಎಲ್ಲರೂ ಕಲ್ತ್ಕೇಸಿ ಇಷ್ಟು ಚಂದ ಒಳ್ಳೆ ಮನೆ ಕಟ್ಬಿಟ್ಟಾರ. ಯಾಕಂದ್ರೆ ನಮ್ಮ ಮೈದನ್ ಒಬ್ಬರು ಹರಿ, ಸಂತೋಷ್ ಇಬ್ಬರು ಅಣ್ಣ ತಮ್ಮ ಹರಿ. ಮುಂದೆ ಫ್ಯೂಚರ್ದಾಗ ಇಬ್ಬರು ಅಣ್ಣ ತಮಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಕೇಸಿ ನೋಡ್ರಿ ಒತ್ತಾಟೆ 2 ಅಂತಸ್ತು ಮನೆ ಕಟ್ಬಿಟ್ಟಾರ. ಮ್ಯಾಗ ತಳಗ ಸಪ್ರೇಟ್ ಬೋರಲ್ಲಿ ಹೊಡೆಸ್ಬಿಟ್ರ. ಎಲ್ಲ ಸಪ್ರೇಟ್ ಟಂಕಿ ಎಲ್ಲ ಎವ್ರಿಥಿಂಗ್ ಇರ್ತಾರೆ, ಎಲ್ಲ ಸಪ್ರೇಟ್ ಮಾಡಿ ಇಟ್ಬಿಟ್ಟಾರೆ. ಮನಾಗ ಹೊಲ ಅದ ರೀ, ಎಲ್ಲ ಅದ ರೀ. ನಮ್ಮೂರು ಚಿಣಮಗಿರಿದಾಗ ಅದ, ಚಿಕ್ಕೋಬೂರದಾಗ ಹೊಲ ಅದ ರೀ. ನಮಗೆ ಮಸ್ತ್ ನೀರಾವರಿ ಹೊಲ ಅದ.
ಯಾವುದೇ ಆ್ಯಂಗಲ್ನಿಂತ ನಮ್ಮ ಅತ್ತಿನ ಮಾವ ನಮ್ಗೆ ಕಮ್ಮಿ ಇಟ್ಟಿಲ್ಲ ನೋಡಿರಿ ಫ್ರೆಂಡ್ಸ್. ಯಾರ್ಯಾರು ಏನೇನಂದ್ರಲ್ರಿ ಅವ್ರ ಮಾರಿ ಮ್ಯಾಗ ಚಪ್ಪಲಿ ತೊಗೊಂಡು ಹೊಡೆದಂಗೆ ಆಲಕತ್ತದ ನನಗೆ ಅನಿಸ್ತದೆ. ಹಿಂಗೆ ನಾ ಅನ್ಬಾರ್ದು ಅಂದ್ರೆ ಭೀ ನಾ ಯಾಕೆ ಅಲ್ಲತ್ತೀನಂದ್ರೆ ನಮಗೆ ಭಾಳಷ್ಟು ತ್ರಾಸ ಕೊಟ್ಟಾರ ರಿಲೇಷನ್ದಾಗ ಅಂತಾರಲ್ರಿ. ಭಾಳ ಜನ ಅಂದ್ರೆ ಎಂಥವ್ನಿಗೆ ಮದುವೆ ಆಗ ಬರೀ ಇದೇ ಅನ್ನೋರಿ ನನಗೆ ಯಾವಾಗ ನೋಡಿದಾಗ ನನಗೆ ಇದನ್ನು ಅಂತಾರೆ, ನೀ ಬಂಗಾರ ಹಾಯ್ಕೊಳ, ನೀ ಬೆಳ್ಳಿ ಹಾಯ್ಕೊಳ, ನಿನ್ನ ಗಂಡಗೆ ಇಷ್ಟು ಪಗಾರ ಇದ್ದರೂ ನೀ ಏನು ಮಾಡ್ತೀನಿ, ನಂಗೆ ಭಾಳ ಹೀಯಾಡ್ಸಿ ಮಾತಾಡ್ತಾರೆ ನೋಡಿರಿ ಫ್ರೆಂಡ್ಸ್ ಎಲ್ಲರೂ. ನೋಡಿ ಫ್ರೆಂಡ್ಸ್, ನಮ್ಮ ಮನೇದು ವಿಡಿಯೋ ನೋಡಿರಿ, ನಿಮಗೆ ಹ್ಯಾಂಗೆ ಅನ್ನಿಸ್ತು ಅನ್ಕೇಸಿ ನಾನು ಪಕ್ಕ ಕಮೆಂಟ್ನಾಗ ಹೇಳ್ರಿ. ಜಲ್ದಿ ಕಂಪ್ಲೀಟ್ ಆಗ್ಲತ್ತದ. ತೋ ನಾವು ಭೀ ಎಲ್ಲರೂ ಜಲ್ದಿ ದೇವ್ರಿಗೆ ಬಿಡ್ಕೊಳತ್ತೀವಿ. ನೆಕ್ಸ್ಟ್ ಮಂತ್ ಆಗ್ಬೇಕು ಮನೆ ಶಾಂತಿ ಆಗಸ್ಟ್ನಾಗ ಅಂದ್ಕೇಸಿನ್ರಿ. ಯಾಕಂದ್ರೆ ಭಾಳ ಸ್ಪೀಡ್ನಾಗೂ ಕೆಲಸ ಮಾಡ್ಲತ್ತಾರ. ತೋ ಏನೇನಾಗ್ತದೆ ಏನಾಗ ಗೊತ್ತೇ ಇಲ್ಲ ನೋಡ್ರಿ ಫ್ರೆಂಡ್ಸ್. ಅಥವಾ ಸಂತೋಷ್ ಅವ್ರನ್ನೂ ಊರಿಗೆ ಹೋಗ್ಲಕತ್ತಾರ. ಅವ ಅಂತೂ ಫುಲ್ ಖುಷಿ, ಏನೋ ಪೂರ ಆಕಾಶದಾಗ ತೇಲಾಡ್ಲಾಗತ್ತಾನ. ಚಲೋ ಒಂದು 1.5 ವರ್ಷ ಐತ್ರಿ ಅವ ಈ ಊರಿಗೆ ಹೋಗ್ಲ. ಒಂದು 1.5 ವರ್ಷ ಆಲ ಕೊಟ್ಟದು. ಅವಾಗ ನಾವು ದೇವ್ರು ಮಾಡಿದ್ವಿ ನೋಡ್ರಿ ಎಲ್ಲ ಮೈಗೆ. ಅವಾಗ ಹೋದ ಹೊನ್ನಾರಿ ಅದು ಆದ್ಬೇಕು ಕೊಟ್ಟ ಹೋಗಿಲ್ಲ, ನಾನೇ ಹೋಗಿ ಬಂದೀನಿ. ತೋ ನೋಡಮ್ ಏನೇನಾಗ್ತದೆ ಏನು ಸುದ್ದಿ ಅಂತಿಗೆಸಿನ. ತೋ ಮತ್ತು ಒಬ್ಬರು ಸಿಸ್ಟರ್ ಹೇಳತ್ತಿರೋ ಕಮೆಂಟ್ನಾಗ, ತೋ ನಾ ಏನು ತಪ್ಪಿಕೊಂಡು ಹೇಳಿ, ನೀವು ಒಳ್ಳೇದೇ ಹೇಳಿರಿ. ತೋ ಅಲ್ಲತ್ತೀರಿ ಇಷ್ಟೆಲ್ಲ ಖರ್ಚು ಮಾಡ್ತೀರಿ, ಇಷ್ಟೆಲ್ಲ ಮೆಹಂಗ ಸಾಮಾನು ತೊಗೋತೀರಿ, ಎಲ್ಲ ಮಾಡ್ತೀರಿ, ಬಟ್ ಸಿಲಿಂಡ್ರಾಗ ತೊಗೊಲಾಗಿರಂತ. ಸಿಲಿಂಡರ್ದಾಗ ನೋಡಿರಿ ಫ್ರೆಂಡ್ಸ್, ತೊಗೋಬೇಕಂತೆ ನಾ ಯಾವಾಗ ಭೀ ಹೇಳ್ತೀನಿ ಸಂತೋಷಕ್ಕೆ ಸಂತೋಷ್ ಅಂತಾನೆ. ಎಲ್ಲಿ ಆಗ್ಬೇಕಂಬಿಕ ಇಂಡಕ್ಷನ್ ಅದ, ಸಣ್ಣ ಗ್ಯಾಸ್ನಿಂದ ನಡೀತದ, ಇರ್ಬಿಡು ಅಂತ. ಅದ್ರಾಗ ಬೇರೆ ನಾವು ಫಸ್ಟ್ ಮನೆ ಹಿಡ್ದಿದ್ರು ಅದು 4ನೇ ಅಂತಸ್ ಮ್ಯಾಗಿತ್ತು ರೀ. ಸೊ ಸಿಲಿಂಡರ್ ಬಗ್ಗೆ ಅದು ತರೋದು ಆಗಲ್ಲ ಅಂದ್ಕೇಸಿ ನಾವು ಏನು ಮಾಡಿದ್ವಿ, ಸಣ್ಣ ಸಿಲಿಂಡರ್ ತೊಗೊಂಡಿದ್ವಿ. ಆಮೇಲೆಲ್ಲ ಅವಾಗ ನಮ್ಮ ಫೈನಾನ್ಷಿಯಲ್ ಭಾಳ ಖರಾಬ್ ಇತ್ತು ರೀ. ಅರ್ಥ ಆಗಲಾಗ್ಯದೇನೋ. ಆ ಟೈಮ್ನಾಗ ನೋಡ್ರಿ ನಾವು ಡೆಲ್ಲಿ ಬಂದಿದ್ವಿ ನೋಡ್ರಿ ಫ್ರೆಂಡ್ಸ. ತೋ ನಾವು ಮನೆಯವ್ರು ಎಲ್ಲರೂ ಹೆಲ್ಪ್ ಮಾಡ್ತಾರೆ ಬಿಡ್ರಿ, ಇಲ್ಲ ಅಂತ ನಾ ಅಲ್ಲತ್ತಿಲ್ಲ. ಬಟ್ ನಾವು ಯಾರಿಗೂ ಜಾಸ್ತಿ ಹೆಲ್ಪ್ ಕೇಳಿಲ್ಲ. ನಾವು ಲಿಟ್ರಲಿ ಇಂಡಕ್ಷನ್ ಮ್ಯಾಗ ಅನ್ನ ಸಾರು ಮಾಡೇ ಉಣ್ಣೋರಿ ನಾವು ಬರೀ. ಅನ್ನ ಅದ್ರಾಗ ನಮ್ಮ ಮೈದನ್ ಬೇರೆ ಬಂದು ಸಚ್ಚಿನ ಚಿಕ್ಕು ಅಲ್ಲಿ ಕಾಲು ಹತ್ಲತ್ತದ. ಅವನಿಗೂ ಗೊತ್ತ ನಂಗೆ ಇಂಡಕ್ಷನ್ ಮಾತ್ರ ಹಚ್ಚಕ್ಕೆ ಬರ್ತಿಲ್ಲ. ಪ್ರಾಮಿಸ್ ಹೇಳ್ಬೇಕಂದ್ರೆ ಯೂಟ್ಯೂಬ್ದಾಗ ನೋಡಿ ಇಂಡಕ್ಷನ್ ಹಚ್ಚ ಕಲ್ತೀವಿ ರೀ. ನಮ್ಮಲ್ಲಿ ಒಂದು 2 ಭಗಣಿದು ಸ್ಟೀಲಿನ, ಅದ್ರಾಗ ಫಸ್ಟ್ ನಾವು ಚಾ ಮಾಡಿ ಕುಡಿತಿದ್ವಿ, ಆಮೇಲೆ ಅದ್ರಾಗ ಅನ್ನ ಮಾಡ್ತಿದ್ವಿ, ಆಮೇಲೆ ನಾವು ಸಾರು ಮಾಡ್ತಿದ್ವಿ. ಹಿಂಗೆಲ್ಲ ನಾವು ಮಾಡ್ತಿದ್ವಿ ರೀ ಫ್ರೆಂಡ್ಸ್. ಆಮೇಲೆ ಒಲಿ ತೊಗೊಂಡ್ವಿ. ಆಮೇಲೆ ಎಲ್ಲ ಗ್ಯಾಸ್ ಹೆಂಗೆ ಸಿಚುವೇಶನ್ ಚಂದ ಇದೆ ಹಂಗೆಲ್ಲ ಮಾಡ್ಕೊಂಡ್ವಿ. ಯಾಕಂದ್ರೆ ಸಂತೋಷ್ ನೋಡಿರಿ ಪ್ರೈವೇಟ್ ಜಾಬ್ ಮಾಡ್ತಾರೆ, ಎಲ್ಲರಿಗೂ ಗೊತ್ತಿದೆ. ಗೌರ್ಮೆಂಟ್ ಜಾಬ್ ಏನೋ ಒಂದಲ್ಲ. ಮತ್ತು ನಮ್ಮಲ್ಲಿ ಯಾವುದು ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಏನೂ ಇಲ್ಲ. ಬಂಗಾರ ಬೆಳ್ಳಿನೂ ನಂಬಲಿಲ್ಲ, ಆಸ್ತಿ ಪಾಸ್ತಿನೂ ನಂಬಲ್ಲಿ. ಏನಿದೆ ಎಲ್ಲ ತಂದೆ ತಾಯಿದವ್ರದ್ದೇ ಅದ ರೀ. ನಮ್ದು ಅನ್ನೋದು ನಮ್ಗೆ 2 ಮಕ್ಕಳು ಬಿಟ್ರೆ ನಮ್ದು ಅನ್ನೋದು ನಂಬಲ್ಲಿ ಏನೂ ಇಲ್ಲ ನೋಡ್ರಿ. ನಮ್ಮ ಇಬ್ಬರು ಬಲ್ಲಿ ಅಂತ ಹಿಂಗದ ನೋಡ್ರಿ. ತೋ ಅವಾಗ ತೊಗೋದಾಗಲಿಲ್ಲ ರೀ. ಆಮೇಲೆ ಈ ಕಡೆ ಎಲ್ಲ ಆಮೇಲೆ ಧೀರೆ ಫೈನಾನ್ಷಿಯಲ್ ಚಂದ ಇತ್ತು. ನಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ದೆ. ಸಂತೋಷಂದು ಕೆಲಸ ಚಂದ ನಡೀತು. ಆಮೇಲೆಲ್ಲ ತೊಗೋಬೇಕಂತಂದ್ರೆ ಸಂತೋಷಂದು ಎಲ್ಲಿ ತೊಗೋತೀವಿ ಹೋಲ್ಬಿಡು ಅಂಬೇಕಾ ಅಂತ ಅನ್ಕೊತಿತ್ತು. ಈ ಮನೆ ಶಿಫ್ಟ್ ಆದ್ಬೇಕು. ಈಗ ತೊಗೋಬೇಕಂತಂದ್ರೆ ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಬೇಕಂದ್ರೆ ದೊಡ್ಡ ಸಿಲಿಂಡರ್ ತೊಗೊಳಕ್ಕೆ ಇವತ್ತು ನಾಳೆ ಹಂಗೆ ಸಿಲಿಂಡರ್ ಕೊಡಲಾಗ್ಯಾರ ಅಂತ. ಇವತ್ತು ನಾಳೆ ಭಾಳಷ್ಟು ರೂಲ್ಸ್ ರೆಗ್ಯುಲೇಷನ್ ಮಾಡ್ಯಾರ ಡೆಲ್ಲಿದಾಗ. ನನಗೆ ನಮ್ಮ ಕಡೆದು ಗೊತ್ತಿಲ್ಲ ಕರ್ನಾಟಕದಾಗಿಂದು. ತೋ ನಂಬಲ್ಲಂತೂ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಊರಿಂದೇ ಅದ ರೀ. ಈವನ್ ನಮ್ಮ ಮಕ್ಕದ ಮೊದಲು ನಾವು ಆ ಕಡೆ ಮಾಡಿ, ಯಾಕಂದ್ರೆ ಊರಾಗ ರೇಷನ್ ಕಾರ್ಡ ಮನಿ ಅದು ಬರ್ತದೆ ಹಿಂಗೆ ಅಂದ್ರು. ತೋ ಆ ಕಡೆ ಎಲ್ಲ ಮಾಡಿಸಿದ್ವಿ. ಬಟ್ ನಮ್ಗೆ ಮನೆ ಬರಲಿಲ್ಲ. ಏನೋ ಎಲ್ಲ ಮುಂಡ ಮುಚ್ಕೊಂಡು ಯಾರು ತಿಂದರೋ ಬಿಟ್ಟರು ನಮ್ಗೆ ಅದು ಭೀ ಗೊತ್ತಿಲ್ಲ. ಊರಿಗೆ ಹೋದ್ಬೇಕು ಅದ ಎಲ್ಲರದು ಬಸ್ತಾನಿ. ನಂಬಲ್ಲಿದ್ದು ರೊಕ್ಕ ತೊಗೊಂತಿದ್ದು ನಮಗೆ ಯಾರೂ ಮನೆ ಹಾಕಲಿಲ್ಲ. ನಾವು ಆತದ ಏನೋ ಒಂದು ತಿಳ್ಕೊಂಡು ನಮ್ಗೇನೋ ರಾಷನ್ ಬಂದಿಲ್ಲ ರೀ. ನನಗೆ ರಾಷನ್ ನಮ್ಮ ಸರ್ಕಾರ ಕಡೆಯಿಂದ ಯಾವುದು ₹1 ಉಪಯೋಗ ಇಲ್ಲ ನಮ್ಮ ಕಡೆಯಿಂದ. ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಆ ಕಡೆ ಆಗ್ಯದ ಅಂದ್ರೆ ಭೀ ಏನೂ ಉಪಯೋಗ ಇಲ್ಲ. ಆ್ಯಂಡ್ ಇನ್ನೊಂದು ಮಾತು ಏನಂದ್ರೆ ನೋಡಿರಿ, ಈಗ ತೊಗೋಬೇಕಂತಂದ್ರೆ ಓನರ್ದೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಅದು ಬೇಕು ಇದು ಬೇಕು. ನಮ್ಮ ಓನರ್ ಸೀದಾ ಅಂದ್ರೆ ನಾ ಏನೋ ಕೊಡೋಕೆ ಹೋಗಂಗಿಲ್ಲ. ಯಾಕಂದ್ರೆ ಯಾರಿಗೆ ನಂಬಿಕೆ ಇರ್ತದೆ ಹೇಳಿ ನೋಡಮ್ರಿ. ಕಿರಾಯ ಮನೆ ಎಲ್ಲರೂ ಒಂದೇ ಥರ ಇರಂಗಿಲ್ಲ ಅಲ್ರಿ. ತೋ ಎಲ್ಲೋದು ಮೆಂಟಾಲಿಟಿ ಬೇರೆ ಇರ್ತದೆ. ತೋ ಅವ ಅಂದ್ರೆ ನಾಳೆಗೆ ನನ್ನ ಹೆಸರು ಮೇಲೆ ತೊಗೊಂಡು ಅದಕ್ಕೆ ಏನರೇ ಮಿಸ್ಯೂಸ್ ಮಾಡ್ಕೊಂಡ್ರೆ ನನ್ನ ಮ್ಯಾಗ ಬ್ಲೇಮ್ ಆಗ್ತದಂದು ಅವನು ಕೊಡಲಿಲ್ಲ. ಅದಕ್ಕೆ ಸಂತೋಷ ನನ್ನ ಎಲ್ಲಿ ಬಿಡೋಂಬಿಕ ಹ್ಯಾಂಗೆ ನಡ್ದ ಹಂಗೆ ಹೊಡ್ಸಾಮಿ. ಅದ್ರ ಬಿಟ್ಟು 5 kg ಇದದಲ್ಲ ಫ್ರೆಂಡ್ಸ್. ಸೊ 4ನೇ kg ತುಂಬಿಸ್ತೀವಲ್ರಿ, ಆರಾಮ್ಸೆ ನಮಗೆ 20-25 ದಿನ ಆರಾಮ್ಸೆ ನಡೀತದೆ. ಯಾಕಂದ್ರೆ ಇಂಡಕ್ಷನ್ ಮ್ಯಾಗೆ ನಾ ಆಲ್ಮೋಸ್ಟ್ ಮಾಡ್ತೀನಿ ರೆಡಿ. ಪಲ್ಯ ಸಾರು ಚಾ ಅದು ಇದನ್ನ ಜಾಸ್ತಿ ಅದ್ರ ಮ್ಯಾಗೆ ಬರ್ತೀನಿ. ಚಪಾತಿ ಚಿಕನ್ ಅದು ಮಾಡಿದ್ರೆ ಅಷ್ಟೇ ನಾ ಇದ್ರ ಮ್ಯಾಗೆ ಗ್ಯಾಸ್ ಮ್ಯಾಗೆ ಯೂಸ್ ಮಾಡ್ತೀನಿ. ನೋಡಿರ್ಬೇಕು ಹಂಗಂದು ಕೇಸಿಂದ್ರೆ ಗ್ಯಾಸಿನ ಕತ್ತಿಗೆ ಹಿಂಗೆ ಅದ ನೋಡಿರಿ ಫ್ರೆಂಡ್ಸ. ಗ್ಯಾಸ್ ತೊಗೋದೇನು ದೊಡ್ಡ ಮಾತಲ್ಲ. ಒಂದು ತಿಂಗಳದಾಗ ಒಂದು 2-3 ಸಲ ನಾವು ಮಟನ್ ಚಿಕನ್ ತಿನ್ನೋದು ಬಿಟ್ಟೇವೆ. ಆರಾಮ್ಸೆ ಒಂದು ದೊಡ್ಡದು ಗ್ಯಾಸೇ ಬರ್ತದೆ 4-5 ಸಾವಿರದಾಗ. ಬಟ್ ನಾನು ಏನು ಮಾಡಲಿ, ತಗೋಪ್ಲಿರೋ ಸಿಚುವೇಶನ್ ಅಂಥದ್ದಿಲ್ಲ, ಅದಕ್ಕೆ ಬಿಟ್ಟಿವಿ. ಬಟ್ ಖರ್ಚಾರೆ ಭಾಳ ಅದ ರೀ ಫ್ರೆಂಡ್ಸ. ಇವ್ರ ಪಪ್ಪನ ಹೆಂಗೆ ಅದ ಗೊತ್ತದ ರೀ, ಚಾಯ್ನ ಸಾಲ ಮಾಡಲಿ ನಿಮಗೆ ಉಪವಾಸ ಇಡಲ್ಲ ಅಂತ ಹಿಂಗೆ ಅದ ರೀ ಅವ್ರ ಪಪ್ಪ. ನಾನು ಅಂತೀನಿ ಬೇಡಪ್ಪ ಖಾರ ರೊಟ್ಟಿ ಉಣಾಮಿ, ನನಗದು ಒಂದೇ ಟೆನ್ಷನ್ ಇರ್ತದ. ಅವಂದೇನಂದ್ರೆ ಬಟ್ ನಮ್ಗೆ ಒಟ್ಟು ಚೆಂದ ನೋಡ್ಕೊಂಡು ಹೋಗ್ಬೇಕು. ನಾ ಎಷ್ಟೇ ಪ್ರಾಬ್ಲಮ್ದಾಗ ಇರೋಲ್ಲ, ನಾನು ನಿಮ್ಗೆ ಚಂದ ನೋಡ್ಕೊಲ್ಲತ್ತೀನಲ್ಲ, ಅದು ಒಂದೇ ಹೇಳ್ತಾನೆ. ನಾನು ಅಂತೀನಿ ಹಾಗೆಲ್ಲ ಮಾಡಬೇಡ ಸಂತೋಷ ಅಂತ ಕೇಸಿಂದ. ಅದು ಒಂದು ಬರಾಟಿ ಒಂದು ಭಾಳ ಖರಾಬ್ ಅದ. ಉಳಿದಿದ್ದೆಲ್ಲ ಒಂದೇ ಚಂದೇ ಅದ ಬಿಡ್ರಿ. ಅವಂತ ನಾನು ಮಂದಿ ಉಣಿಸ್ಲತ್ತೀನಿ ತಿನ್ನಿಸ್ಲತ್ತೀನೇನು, ನಾ ಮಂದಿ ಕೊಡ್ಲತ್ತೀನೇನು ಅಂತ ಹಿಂಗಂದ್ರೆ ನಾನು ಏನು ಮುಂದೆ ಮಾತಾಡಲಿರಿ ಹೇಳಿ ನೋಡಮ್.
ಅವನೇನ ಭಾಳ ಸ್ಟ್ರಿಕ್ಕಾಗಿ ಇಡ್ತೀನಿ ಅಂತ ಅವ ಏನು ಮಾಡ್ತಾನೆ, ಸ್ಟ್ರಿಕ್ ಮೀನ್ಸ ರೊಕ್ಕ ಚಕ್ಕರ್ದಾಗ ಇಡ್ತೀನಿ. ನಾ ಬೇರೆ ಯಾವುದ್ರದಾಗೆ ನನಗೆ ಅವನು ಜಗ್ಗಿ ಫ್ರೀಡಮ್ ಕೊಟ್ಟ, ನಾನು ಅವನಿಗೆ ಜಗ್ಗಿ ಫ್ರೀಡಮ್ ಕೊಟ್ಟಿನಿ, ಹಂಗದ ಇಬ್ಬರದು. ಬಟ್ ರೊಕ್ಕದ ಮಾಮ್ಲದಾಗ ಅವನಿಗೆ ಸ್ವಲ್ಪ ನಾ ತಲೆ ತಿತ್ತಿನಲ್ಲ, ಊರಿಗೆ ಹೋಗ್ಲತ್ತ ನನಗೆ ಏನು ಖುಷಿ, ಏನು ಎಕ್ಸೈಟ್ಮೆಂಟ್ ನೀವು ನೋಡಿರ್ಬೇಕು ವಿಡಿಯೋದಾಗ. ಅಯ್ಯಯ್ಯೋ ಚಿಕ್ಕಿ ಮಿಕ್ಕಿಗೆ ಅದೇ ಹೇಳ್ತಾನೆ, ನೀವು ನಿಮ್ಮ ಮಮ್ಮಿ ಬಲ್ಲಿರ್ರಿ, ನಾನು ಮಮ್ಮಿ ಬರ್ ಹೊಲತ್ತೀನಿ, ನೀವು ನಿಮ್ಮ ಮಮ್ಮಿ ಬರಲಿರಿ, ನಾನು ಮಮ್ಮಿ ಬರ್ ಹೊತ್ತೀನಿ ಅಂದ್ರೆ ಅವ್ರು ಇಬ್ಬರಿಗೆ ಕೇಳ್ತೀನಿ ಅಂದರೆ. ಚಿಕ್ಕು ನಿಮ್ಮ ಪಪ್ಪನ ಖುಷಿ ಹೆಂಗಿತ್ತು, ನಿಮ್ಮ ಪಪ್ಪ ಹೆಂಗೆ ಹೇಳತ್ತಿದ, ಏನಲ್ಲತ್ತಿದ, ನೀವು ನಿಮ್ಮ ಮಮ್ಮಿ ಬಳಿ ಇರಲಿ. ಹಾಂ ಏನಂದ್ರಿ ಒಂದು ಖುಷಿದು ಕೇಳೇ ಬ್ಯಾಡ್ರಿ, ಅದು ಲಿಮಿಟೇ ಇದ್ದಿದ್ದಿಲ್ಲ ಆ ಚಿಕ್ಕಿ ಮಗ. ಈಗ ಆದರೂ ಟ್ರೈನ್ ಹಾಗೆ ಹೇಳಕತ್ತಾನವ ನಮಗೆ. ತೋ ಹಿಂಗದ ನೋಡಿರಿ ಫ್ರೆಂಡ್ಸ್. ತೋ ನೋಡಮ್ ಏನೇನು ಆಗ್ತದೆ, ಏನು ಸುದ್ದಿ, ಯಾವಾಗ ಊರಿಗೆ ಹೋಗ್ತೀವೋ ಏನು ಮಾಡ್ತೀವೋ ಅನ್ನೋದು ನಮಗಿನ್ನ ಗೊತ್ತಿಲ್ಲ. ತೋ ನೀವು ಎಲ್ಲೋ ಕುಂತು ಎಲ್ಲೋ ಇದ್ದು ಪರಿಚಯ ಇಲ್ಲ ಗೊತ್ತಿಲ್ಲ ಅಂದ್ರೆ ಭೀ ಇಷ್ಟು ಪ್ರೀತಿ ತೋರಿಸ್ಲತ್ತೀರ. ನಾ ಯಾರ್ದೋ ಕಮೆಂಟಿಗೆ ಏನು ಟೆನ್ಷನ್ ತೊಗೊಳತ್ತಿಲ್ಲ, ನಮ್ಮ ಬಗ್ಗೆ ಒಳ್ಳೆ ತಿಳ್ಕೊಳತ್ತೀರ. ಅಕ್ಕ ಮನಿ ಚೇಂಜ್ ಮಾಡಿರಿ, ಎಲ್ಲ ನೋಡ್ಕೋರಿ, ಕೇರ್ಫುಲ್ ಆಗಿರ್ರಿ ಅಂತ ಇಷ್ಟರೇ ನಂಗೆ ಗೊತ್ತಾರೆ. ನಮಗೆ ಭಾಳಷ್ಟು ಜನ ಭಾಳಷ್ಟು ಮಾಡ್ಸ್ಯಾರ, ಅದು ಸ್ಪೆಷಲಿ ನನಗೆ. ಯಾಕಂದ್ರೆ ನಮ್ಮ ಮನ್ಯಾಗ ಎಲ್ಲಕ್ಕಿಂತ ಸ್ಟ್ರಾಂಗ್ ಆಗಿರೋಕೆಂದ್ರೆ ನಾನೇ ಇದ್ದೀನಿ. ಎಲ್ಲರೂ ಹೆಂಗಾರ ಅಂದರೆ ಈ ಮಂದಿ ಕೆಲೆ ಅನಿಸ್ಕೊಂಡು ಸುಮ್ಮ ಕುಂದ್ರೆ ಕ್ಯಾಟಗರಿದವ್ರು, ನನ್ನ ಕೆಲೆ ಆಗಂಗಿಲ್ಲ. ನಾ ಏನಿಲ್ಲ, ಅವ್ರು ತಪ್ಪಿರಲಿ ಬಿಡ್ರಿ ಅಂದ್ರೆ ಭೀ ಅನಿಸ್ಕೋತಾರೆ ಎಲ್ಲರೂ ರೀ. ಸಂತೋಷ ಫ್ಯಾಮ್ಲಿದವ್ರು ಎಲ್ಲರೂ ಹಾಗೆ ಅದ, ಸಂತೋಷನ್ ಭೀ ಹಾಗೆ ಅದಾರ. ಮಮ್ಮಿ ಪಪ್ಪಾಗೂ ಎಷ್ಟು ಅಂತೀನಿ, ಯಾರ್ದು ಕೇಳೋಕೆ ಹೋಗ್ಬೇಡಿ, ಕೇಳಿದ್ರೆ ಸೀದಾ ಕುಂಡಾಗ ಊಟ ಹೊಡೆದು ಬಾಯಾಗಿನ ತೆಗೆದು ಹೊರಗೆ ಬರ್ರಿ ಅಂತೀನಿ. ಎಲ್ಲರೂ ಅಂತಾರೆ ಹೋಲ್ ಬಿಡವ ಹಿಂಗೆ ಅಂತ. ಹಂಗಂತ ಕೇಸಿನ ಎಲ್ಲರೂ ಏನು ಮಾಡ್ತಾರೆ ಗೊತ್ತದ್ರಿ, ಇಕ್ಕಿಗೆ ಸಾಯಿಸ್ಬಿಟ್ಟು ಇಕ್ಕಿಗೆ ಕುಗ್ಗಿಸ್ಬಿಟ್ಟವು ಅಂತಂದ್ರೆ ಯಾರು ಹೇಳ್ತಾರೆ, ಯಾರು ಕೇಳ್ತಾರೆ ಅಂತ ಕೇಸಿನ. ತೋ ಭಾಳಷ್ಟು ಜನ ನನಗೆ ಭಾಳ ಟಾರ್ಗೆಟ್ ಮಾಡ್ಯಾರ. ಒಬ್ರು ಇಬ್ಬರಲ್ಲಿ ಭಾಳಷ್ಟು ಜನ ನನಗೆ ಮಾಡ್ಸ್ಯಾರಂತ. ಅದೆಲ್ಲ ನಮ್ಮ ಅತ್ತಿ ನಮ್ಮ ಪಾಪ ಅವು ಚಲೋ ಮಾಡಿಸ್ತಾವೆ, ಇವು ಮಾಡಿಸ್ತಾವೆ ಹಿಂಗೆ ನಡೆದ ನೋಡಿರಿ. ಕಾಂಪಿಟೇಷನ್ ಬಿದ್ದಂಗೆ ಆಗ್ಯದ. ನಾ ಮಾತ್ರ ಇಲ್ಲಿ ಕುಂತೀನಿ, ನಿಮ್ಗೆಲ್ಲರಿಗೂ ಗೊತ್ತೇ ಅದ ಹಿಂಗಾಗ್ಯದ, ಆರಾಮ್ ತಪ್ಲತ್ತದ, ಹಿಂಗೆ ಆಲಕತ್ತದ ಅಂತ. ನಾನು ಅವ್ರು ಮತ್ತೆ ಹೋಗ್ಕೇಸಿಂದ ವೀರಭದ್ರೇಶ್ವರ ಗುಡಿಗೆ ಹೋಗಿ ಪೂಜೆ ಮಾಡಿಸ್ತಾರೆ ಅವ್ರ ಸಲುವಾಗ. ನಮ್ಮ ಸೊಸಿಗೆ ಚಂದ ಮಾಡತ್ತಿಗೆ ಮತ್ತು ಹಂಗೆ ನಂಗೆ ನಗುನೇ ಬರ್ತದೆ, ನಗುನು ಸಿಟ್ಟನು ಎಲ್ಲನೂ ಬರ್ತದ್ರಿ. ಏನು ಮಾಡ್ಬೇಕ್ರಿ ನೋಡಮ್ಮ. ಅವ್ರಿಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಏನಂದ್ರೆ ನಾವು 4 ಮಂದಿ ಚಂದ ಇರ್ಬೇಕು, ಅದು ಒಂದೇ ನೋಡ್ರಿ ಅವ್ರಿಗೆ ಆಸೆ. ಮತ್ತು ಯಾವುದೂ ಆಸೆ ಇಲ್ಲ, ಯಾಕಂದ್ರೆ ಎಲ್ಲ ಮಕ್ಕಳು ಸೆಟ್ಲ್ ಇಡೋರ, ಇವ್ರಿಗೆ ಅಷ್ಟೇ ಚಂದ ಆಗ್ಬೇಕಂತಾರೆ ಅವ್ರಿಗೆ. ನೋಡಮ್ಮ ಹಿಂಗದ ನೋಡಿ ಸದ್ಯ ಪರಿಸ್ಥಿತಿ. ಮುಂದಿಂದ್ರೂ ನನಗೆ ಗೊತ್ತಿಲ್ಲ. ನನಗೆ ಭಾಳ ಜನ ಕೇಳ್ತಾರೆ, ನಾನು ಇನ್ನೊಬ್ಬ ಮೈದಾನ ಅಲ್ಲ, ಅವ್ನ ಮದುವೆ ಆದಾಗ ನಿಮ್ಗೆ ಗೊತ್ತದ ಭಾಳ ಹೆಗ್ರಾಡ್ತಿ, ಭಾಳ ನಿಗ್ರಾಡ್ತಿ, ಭಾಳ ಹಾರಾಡ್ತಿ ಅಂತಿಗೆಸಿನ. ಸೊ ನಾ ಒಂದೇ ಅಂತೀನಿ, ನನಗೆ ಮುಂದಿಂದ ಗೊತ್ತಿಲ್ಲ, ಫ್ಯೂಚರ್ ನಂಗೆ ಗೊತ್ತಿಲ್ಲ. ಪ್ರೆಸೆಂಟ್ ಸಿಚುವೇಶನ್ ಅಂತೂ ಎಲ್ಲ ಸ್ಮೂತಾಗಿ ನಡೆದ, ಅಷ್ಟೇ ನಡೆಯಲ್ಲಕ್ಕಂಥದ್ದು ಒಂದೇ ಅದ. ಈಗ ನಾ ಹೆಂಗೆ ಮದುವೆ ಆಗಿ ಇಲ್ಲಿ ಸೆಟಲ್ ಆಗಿ ಯಾರಿಗೂ ಗೊತ್ತು, ಅವನ ಮದುವೆ ಆಗಿ ಎಕಡೆ ಸೆಟಲ್ ಆಗ್ತಾನೋ, ಅವ್ರ ಮಮ್ಮಿ ಪಪ್ಪ ಜೊತೆ ಇರ್ತಾನೆ, ಅದು ಅಂತೂ ನಮಗೆ ಗೊತ್ತಿಲ್ಲಲ್ಲ. ಫ್ಯೂಚರ್ ಪ್ಲ್ಯಾನ್ ಅಂತೂ ಯಾರೋ ಮಾಡ್ಕೊಂಡೇ ಕುಂತೆ. ಹಂಗೆ ಫ್ಯೂಚರ್ ಪ್ಲ್ಯಾನ್ ಮಾಡೋದಿತ್ತಂದ್ರೆ ಎಲ್ಲಕ್ಕಿಂತ ಫಸ್ಟ್ ನಾ ಏನು ಮಾಡ್ತೀನಿ ಗೊತ್ತಂದ್ರೆ, 2 ಮಕ್ಕಳು ಚಂದ ಇರಬೇಕು, ತನ್ನ ಕಾಲ ಮ್ಯಾಗ ತಾವು ನಿಂತಿಗೆಸಿ ನೋಡ್ರಿ. ಬರೇ ಒಂದು ಅರ್ಧ ರೊಟ್ಟಿ ಉಣ್ಣಲಕ್ಕ ನಿಯತ್ಲೇ ಬದಕಬೇಕು, ಅದು ಒಂದೇ ದೇವ್ರಿಗೆ ಕೇಳ್ತೀನಿ ನೋಡ್ರಿ. ನಮ್ಮ ಮತ್ತೆ ಯಾನೂ ಕೇಳಲ್ಲ ನೋಡ್ರಿ ಫ್ರೆಂಡ್ಸ್. ಬರೋಬರದ ಹೇಳಿ ಕಮೆಂಟ್ನಾಗ ಹೇಳ್ರಿ ನನಗೆ. ಏನು ಮಾಡ್ತೀನಿ ಈಗ ನಾವು ಮಾಡ್ಲತ್ತೀನಿ ಅನ್ನ ಮೀನ್ಸ್ ನಾನು ಮಾಡ್ಲತ್ತೀನಿ ಈಗ ಜೀರಾ ರೈಸ್. ಇವಾಗ ಇದು ಹಾಕೊಂಡ್ಬಿಟ್ಟಿನ ಎಣ್ಣೆ ಹಾಕಿನಿ, ಇದು ಅಕ್ಕಿ ತೊಳ್ಕೊತೀನಿ. ಪ್ಲಸ್ ಈಗ ನಾನು ಮಾಡತ್ತೀನಿ ಅಂತ ಇದ್ರಾಗ ಜೀರಿಗೆ ಹಾಕಿದಕ್ಕೆ ಖಾಣೆ ಮಾಡ್ಕೊತೀನಿ. ಸೊ ಆಗ್ಬಿಡ್ತದೆ. ಏನಾಗ್ತದೆ ಈಗ ಜೀರಾ ರೈಸ್. ನಾವು ಊಟ ಮಾಡತ್ತೀವಿ ಮಸ್ತ್ ಅನ್ನತ್ತ. ಜೀರಾ ರೈಸ್ ಮಾಡ್ಕೊಂಡ್ಬಿಟ್ಟಿನಿ. ನಾನು ಕೆಲವರು ಇದು ನುಚ್ಚಕ್ಕಿನೇ ಮಾಡಕ್ಕೆ ಬರಲ್ಲಾಗ್ಯದ, ಗಿಚಡಿನೇ ಬಡ್ಲಿತ್ತದ. ಮತ್ತಂದ್ರೆ ಇಲ್ಲಿ ರಾಜ್ಮಾದರಿ ಫ್ರಿಜ್ನಾಗೆ ತೆಗೆದಿಟ್ಟಿದೆ, ಗರಂ ಮಾಡೀನಿ. ಮತ್ತಂದ್ರೆ ಉಪ್ಪಿನಕಾಯಿ ಅದ ರೀ. ಬರ್ರೀಗ ಊಟ ಮಾಡಾಮಿ. तुम्हें भी आ रही थी? तुम्हें तो नहीं थी ना, कौन कर रहा था? ಮಮ್ಮಿ ತಲೆ ಮಾಡಿದ ಚೋಟಿ ಚೋಟಿ ಅದೇ ಚೌಟಿ. ನೋಡು ಫ್ರೆಂಡ್ಸ್, ಈ ಬ್ಲಾಗ್ ಈಗ ನಾನು ಏನು ಮಾಡತ್ತೀನಿ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ತಿಳ್ಕೊತಿ ಬ್ಲಾಗಿಗೆ ಎಂಡ್ ಮಾಡತ್ತೀನಿ. ಸೊ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ. ನಮ್ಮವರು ತಮ್ಮರು ಅಂದ್ಕೊಂಡು ಬದಕ್ ಬಾಳಮಿ 4 ದಿನ ಜೀವನ ಅದ. ಸೊ ನಾವು ನಿಮ್ಮವರು, ನೀವು ನಮ್ಮವರು ಅನ್ಕೋತೀವಿ. ಬ್ಲಾಗಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಶುಭರಾತ್ರಿ, ಎಲ್ಲರಿಗೂ ಬಾಯ್ ಬಾಯ್, ಎಲ್ಲರಿಗೂ ಗುಡ್ ನೈಟ್. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ.